ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕಿನ ಮಂಗಳವಾರ ದೇವರ ವಾಕ್ಯವು ಸಂದೇಶವಾಹಕರಾಗಿ ದೇವದೂತರುಗಳು. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಇಬ್ರಿಯರಿಗೆ 1:7. ಮೆಸೆಂಜರ್ಗಳ ಪಾತ್ರವೇನು? ಅವರು ದೇವರ ಸಂದೇಶ ಅಥವಾ ದೇವರ ವಾಕ್ಯವನ್ನು ಜನರಿಗೆ ತಿಳಿಸಲು ಸಲುವಾಗಿ ಒಯ್ಯುತ್ತಾರೆ ಮತ್ತು ಯೆಹೋವನ ಆಜ್ಞೆಗಳನ್ನು ಕಾರ್ಯಗತಗೊಳಿಸಿ ದೂತರುಗಳು ದೇವರ ಸಂದೇಶಕ ವಾಹಕರಾಗಿರುತ್ತಾರೆ. ಪ್ರಾಚೀನ ಕಾಲದಲ್ಲಿ ಪಾರಿವಾಳಗಳಿಗೆ ಸಂದೇಶಗಳನ್ನು ಸಾಗಿಸಲು ತರಬೇತಿ ನೀಡಲಾಗುತ್ತಿತ್ತು. ಯುವಕರು ಮತ್ತು ಯುವತಿಯರು ಗಿಳಿಗಳನ್ನು ಅಥವಾ ಅವರ ಮಹಿಳಾ ಸ್ನೇಹಿತರನ್ನು ಪ್ರೀತಿಯ ಸಂದೇಶವನ್ನು ಕಳುಹಿಸಲು ಬಳಸುತ್ತಿದ್ದರು. ಯುದ್ಧದ ಸಮಯದಲ್ಲಿ ರಾಜರು ತಮ್ಮ ಸಂದೇಶಗಳನ್ನು ಸಾಗಿಸಲು ತಮ್ಮ ಸಂದೇಶ ವಾಹಕರನ್ನು ಕಳುಹಿಸುತ್ತಿದ್ದರು. ಇಂದಿಗೂ ರಾಷ್ಟ್ರಗಳು ಅವರನ್ನು ಪ್ರತಿನಿಧಿಸಲು ಇತರ ದೇಶದಲ್ಲಿ ರಾಯಭಾರಿಗಳನ್ನು ನೇಮಿಸುತ್ತಾರೆ. ಯೆಹೋವನು ತನ್ನ ಸಂದೇಶವನ್ನು ತನ್ನ ಸಂದೇಶ ವಾಹಕರ ಮೂಲಕ ಪ್ರತಿ ಸಭೆಗೆ ಕಳುಹಿಸುತ್ತಾನೆ. ಆರಂಭಿಕ ಅಪೊಸ್ತಲರ ದಿನಗಳಲ್ಲಿ ಏಷ್ಯಾದಲ್ಲಿ 7 ಸಭೆಗಳು ಇದ್ದವು. ಆ 7 ಸಭೆಗಳಿಗೆ ಕರ್ತನು 7 ಮಂದಿ ದೂತರನ್ನು ನೇಮಿಸಿದ್ದನು. ದೇವರು ಅವರ ಮೂಲಕ ಸ್ವರ್ಗೀಯ ಸಂದೇಶಗಳನ್ನು ಕಳುಹಿಸುತ್ತಿದ್ದನು. ಈ ಸಂದೇಶಗಳು ಪ್ರತಿ ಚರ್ಚ್ನಲ್ಲಿರುವ ನಿರ್ದಿಷ್ಟ ನ್ಯೂನತೆಗಳನ್ನು ಸೂಚಿಸಿದವು ಮತ್ತು ಅವರು ಈ ನ್ಯೂನತೆಗಳನ್ನು ಸರಿಪಡಿಸಿದಾಗ ಅವರು ಪಡೆಯುವ ಆಶೀರ್ವಾದಗಳು. ನಾವು ಪ್ರಕಟಣೆ 2 ಮತ್ತು 3 ಅಧ್ಯಾಯಗಳನ್ನು ಓದಿದಾಗ, ಎಫೆಸ ಸಭೆಯವರಿಗೆ ದೇವದೂತನಿಗೆ ಬರೆಯಿರಿ, ಸ್ಮಿರ್ನ ಸಭೆಯ ದೇವದೂತನಿಗೆ ಬರೆಯಿರಿ, ಪೆರ್ಗಮಮ್ ಸಭೆಯ ದೂತರಿಗೆ ಬರೆಯಿರಿ ಎಂಬ ಅಭಿವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಯೆಹೋವನು ದೂತರುಗಳನ್ನು ಮಾತ್ರವಲ್ಲದೆ ತನ್ನ ಸೇವಕರು ಮತ್ತು ಪ್ರವಾದಿಗಳನ್ನು ಸಂದೇಶವಾಹಕರಾಗಿ ಬಳಸುತ್ತಾನೆ. ಆತನೇ ನಮಗೆ ಸ್ವರ್ಗೀಯ ಸಂದೇಶಗಳನ್ನು ತರುತ್ತಾನೆ. ಸತ್ಯವೇದವು ಹೇಳುತ್ತದೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಇಬ್ರಿಯರಿಗೆ 1:1 ಮತ್ತು 2. ಅರಸನಾದ ದಾವೀದನು ದೇವದೂತರ ಕಡೆಗೆ ನೋಡುತ್ತಾ, ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡಿರಿ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಕೀರ್ತನೆಗಳು 103:20. ಒಂದರ್ಥದಲ್ಲಿ ನಾವು ಸಹ ಸಂದೇಶವಾಹಕರು. ಅನ್ಯ ಜನರ ನಡುವೆ ಮೋಕ್ಷದ ಸಂದೇಶವನ್ನು ಸಾಗಿಸಲು ಕರ್ತನಾದ ಯೇಸುಕ್ರಿಸ್ತನ ಮಾರ್ಗವು ಸತ್ಯವು ಮತ್ತು ಜೀವವು ಎಂದು ನಾವು ಅವರಿಗೆ ಘೋಷಿಸಬೇಕಾಗಿದೆ ಮತ್ತು ಅವನ ಮೂಲಕ ಹೊರತುಪಡಿಸಿ ಯಾರೂ ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ. ಹೌದು, ನಾವು ನಿಜವಾಗಿಯೂ ಜನರನ್ನು ನರಕದ ಹಾದಿಯಿಂದ ದೂರವಿರಿಸಿ ಸ್ವರ್ಗದ ಹಾದಿಗೆ ಕರೆದೊಯ್ಯುವ ಸಂದೇಶವಾಹಕರು. ದೇವರ ಮಕ್ಕಳೇ, ಆ ಕಾಲದಲ್ಲಿ ದೇವದೂತರುಗಳಿಗೆ ನೀಡಿದ್ದ ಭರವಸೆಯನ್ನು ಇಂದು ಕರ್ತನು ನಿಮ್ಮ ಕೈಯಲ್ಲಿ ಇಟ್ಟಿದ್ದಾನೆ ಮತ್ತು ನೀವು ಅನ್ಯ ಜನರ ಬಳಿಗೆ ಹೋಗಿ ಅವರನ್ನು ದೇವರ ಪ್ರೀತಿಗೆ ತರಬೇಕೆಂದು ಆತನು ನಿರೀಕ್ಷಿಸುತ್ತಾನೆ. ನೆನಪಿಡಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಇಬ್ರಿಯರಿಗೆ 12:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.
ಆ